ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ರಾಮನ ಹುಂಡಿ ಹಣ ಲೂಟಿ ಮಾಡಿದಂಥದ್ರಲ್ಲಿ ಪ್ರಮುಖ ಆರೋಪಿ ಟಿನ್ನು ಯಾದವ್ ಮತ್ತು ಆತನ ಗ್ಯಾಂಗ್ಗೆ ಖಾಕಿ ವಿಚಾರಣೆಯ ಬಿಸಿ ಕಾದಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಪ್ರಕರಣದ ಅರ್ಜಿ ವಿಚಾರಣೆ ಇದೆ. ಸಿಬಿಐ ತನಿಖೆಯಾಗಬೇಕು ಈ ಪ್ರಕರಣದಲ್ಲಿ ಅಂತ ಕೋರಿ 4 ಅರ್ಜಿಗಳನ್ನೇನು ಹಾಕಲಾಗಿತ್ತು. ಆ 4 ಅರ್ಜಿಗಳಲ್ಲಿ ಒಂದೇ ಬೇಡಿಕೆ, ಅದು ಸಿಬಿಐ ತನಿಖೆ ಆಗಬೇಕು ಅಂತ ಅನ್ನೋದು. ಸಿಬಿಐ ಮತ್ತು ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ತನಿಖೆಯಾಗಬೇಕು ಅಂತ ಹೇಳಿ ಕೋರಿ ಹಾಕಿರುವಂತಹ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಅಯೋಧ್ಯೆ ಶ್ರೀರಾಮ ಮಂದಿರದ ಕಾಣಿಕೆಯ ಹಣ, ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಜನ ಕೊಟ್ಟಂತಹ ಹಣ ಲೂಟಿ ಹೊಡೆದಂತಹ ಗ್ಯಾಂಗ್ ಈಗ ವಿಚಾರಣೆಗೆ ಒಳಪಡ್ತಾ ಇದೆ. ಇದರ ತನಿಖೆ ಮತ್ತಷ್ಟು ತೀವ್ರ ಆಗಬೇಕು. ಇನ್ನೆರಡು ದಿನದಲ್ಲಿ SIT ಸಂಪೂರ್ಣ ವರದಿಯನ್ನು ಕೊಡಲಿದೆ. ಜುಲೈ 15ಕ್ಕೆ ಅಂತಿಮ ವರದಿಯನ್ನು ನೀಡುವಂತಹ ಸಾಧ್ಯತೆ ಇದೆ. 40 ದಿನಗಳಲ್ಲಿ 70 ಬಾರಿ ಕಳ್ಳತನ ಆಗಿದೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿದೆ. ಇವತ್ತು ಮತ್ತೆ ಅಯೋಧ್ಯೆಗೆ SIT ಭೇಟಿ ಕೊಡ್ತಾ ಇದೆ. ಇವತ್ತು ಅಯೋಧ್ಯೆಗೆ ಭೇಟಿ ಕೊಟ್ಟ ಮೇಲೆ ಅಂತಿಮ ವರದಿ ಸಿದ್ಧ ಆಗುತ್ತೆ. AI ಆಧಾರಿತ ಹಣ ಎಣಿಕೆ ವ್ಯವಸ್ಥೆಗೂ ಕೂಡ SIT ಶಿಫಾರಸನ್ನು ಮಾಡ್ತಾ ಇದೆ. ಅಂದರೆ ಮತ್ತೆ ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು ಅನ್ನುವಂತಹ ದೃಷ್ಟಿಯಿಂದಾಗಿ ಕೆಲ ಶಿಫಾರಸುಗಳನ್ನು ಮಾಡಿದೆ. ಜುಲೈ 15ಕ್ಕೆ ಅಂತಿಮ ವರದಿಯನ್ನು ಕೊಡಲಿದೆ. ಕಾಣಿಕೆ ಕಳ್ಳತನ ಆದದ್ದಕ್ಕೆ ಸಂಬಂಧಪಟ್ಟಂತೆ ಏನೇನು ನಡೀತು, 40 ದಿನದಲ್ಲಿ 70 ಬಾರಿ ಸಾಕ್ಷಿಗಳು ಸಿಕ್ಕಿದೆ. ದೇಣಿಗೆ ಲೂಟಿಗೆ ಬರೋ ಮುಂಚೆಯೇ ಕದಿಮರು ಭಾರಿ ಸ್ಕೆಚ್ ಹಾಕಿದ್ರು. ನೋಟ್ ಕಳ್ಳತನದಿಂದ ಹಿಡಿದು ಕ್ಯಾಮ್ರಾ ಮರೆಮಾಚೋದ್ರವರೆಗೂ ಕೂಡ ಸ್ಕೆಚ್ ಹಾಕಿದ್ದಾರೆ ಕದಿಮರು. ಹಣ ಕದಿಯೋದು ಯಾರು, ಕ್ಯಾಮ್ರಾ ಮರೆಮಾಚೋದು ಯಾರು? ಅವಿನಾಶ್, ಮನೀಶ್ ಹಣವನ್ನ ಬಟ್ಟೆಯೊಳಗೆ ಮುಚ್ಚಿಡ್ತಾ ಇದ್ರು. ಅನುಕಲ್ಪ್, ಲವಕುಶ್, ಕರುಣೇಶ್ ಕ್ಯಾಮ್ರಾವನ್ನ ಮರೆಮಾಚ್ತಾ ಇದ್ರು. ಆ ಕದ್ದ ಹಣ ಇದೆಯಲ್ಲ ಅದನ್ನು ಎಲ್ಲರೂ ಸಮನಾಗಿ ಹಂಚಿಕೆ ಮಾಡ್ಕೊಳ್ತಾ ಇದ್ರು. ಕ್ಯಾಮ್ರಾದಲ್ಲೂ ಹೆಚ್ಚು ಬಾರಿ ಅವಿನಾಶ್ ಕಳ್ಳತನದ ದೃಶ್ಯ ಸೆರೆಯಾಗಿದೆ. ಅಂದರೆ 40 ದಿನದಲ್ಲಿ 70 ಬಾರಿ ಆರೋಪಿಗಳು ಕಳ್ಳತನ ಮಾಡ್ತಾ ಇರುವಂತಹ ದೃಶ್ಯ ಸೆರೆಯಾಗಿದೆ. ವ್ಯವಸ್ಥಿತವಾಗಿ ಮಾಡಿಕೊಂಡಿತ್ತು ಈ ಗ್ಯಾಂಗ್. ಈ ಟಿನ್ನು ಯಾದವ್ ಗ್ಯಾಂಗ್ಗೆ ಈಗ ಖಾಕಿ ವಿಚಾರಣೆಯ ಬಿಸಿ ತಾಟಿದೆ. ಆರೋಪಿಗಳನ್ನ 7 ದಿನಕ್ಕೆ ವಶಕ್ಕೆ ಕೊಡುವಂತೆ ಪೊಲೀಸರು ಮನವಿ ಮಾಡ್ತಿದ್ದಾರೆ. ಸದ್ಯ 4 ಆರೋಪಿಗಳನ್ನ ವಶಕ್ಕೆ ಪಡೆದು SIT ವಿಚಾರಣೆಯನ್ನ ಮಾಡಿದೆ. ಕಾಣಿಕೆ ಹಣ ಕದ್ದಿರೋ ಬಗ್ಗೆ ಇನ್ನಷ್ಟು ತೀವ್ರ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿವೆ. ಹೀಗಾಗಿ ಈ ಆರೋಪಿಗಳನ್ನ ಇನ್ನಷ್ಟು ವಿಚಾರಣೆಗೊಳಪಡಿಸಬೇಕು ಅಂತ 7 ದಿನ ವಶಕ್ಕೆ ಕೊಡುವಂತೆ ಪೊಲೀಸರು ಮನವಿ ಮಾಡಲಿದ್ದು, ಸದ್ಯಕ್ಕೆ ಈ 4 ಆರೋಪಿಗಳನ್ನೇನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕಾಣಿಕೆ ಹಣ ಕದ್ದಿರೋ ಬಗ್ಗೆ ಇನ್ನಷ್ಟು ಇವರಿಂದ ಮಾಹಿತಿಯನ್ನ ಹೊರಗಿಡುವಂತಹ ಪ್ರಯತ್ನದಲ್ಲಿ SIT ಇದೆ. ಇನ್ನು ರಾಮ ಮಂದಿರ ಖಜಾಂಚಿಯ ರಾಜೀನಾಮೆಗೂ ಕೂಡ ಪ್ಲಾನ್. ರಾಜೀನಾಮೆಗೆ ಗೋವಿಂದ ದೇವಗಿರಿ ಅವರು ಮುಂದಾಗಿದ್ದಾರೆ. ರಾಮ ಮಂದಿರ ಟ್ರಸ್ಟ್ನ ಖಜಾಂಚಿಯವರು ಅಯೋಧ್ಯೆಯಲ್ಲಿ ಹೆಚ್ಚಿನ ಸಮಯ ಕಳೆಯೋದಕ್ಕಾಗಲ್ಲ, ಈ ಬ್ಯಾಂಕ್ ಖಾತೆ ಆರ್ಥಿಕ ವಹಿವಾಟನ್ನ ಅವರು ನೋಡ್ಕೊಳ್ತಾ ಇದ್ರು, ಆದರೆ ಅಲ್ಲಿ ಹೆಚ್ಚು ಸಮಯವನ್ನು ನಾನು ಕಳೆಯೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ರಾಜೀನಾಮೆಗೂ ಕೂಡ ನಿರ್ಧಾರ ಮಾಡಿದ್ದಾರೆ. ಒಟ್ಟಾರೆ ಆದಂತಹ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ರಾಮ ಮಂದಿರದ ಕಾಣಿಕೆ ಹಣ ಕದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ 3-4 ಬೆಳವಣಿಗೆಗಳಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಇಲ್ಲಿ ತನಿಖೆ ವ್ಯವಸ್ಥಿತವಾಗಿ ವಿಸ್ತೃತವಾಗಿ ನಡಿಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ SIT ತನಿಖೆ ನಡೀತಾ ಇದ್ರೂ ಕೂಡ CBI ಇದರ ತನಿಖೆಯನ್ನು ನಡೆಸಬೇಕು ಅನ್ನುವಂತಹ ಆಗ್ರಹ, ಅದರ ಅರ್ಜಿ ವಿಚಾರಣೆ ಒಂದು ಕಡೆ ಇದೆ. ಮತ್ತೊಂದು ಕಡೆ ಈಗ ಸಿಕ್ಕಿರುವಂತಹ ಮಾಹಿತಿಗಳು ಅಂದರೆ 70 ಬಾರಿ ಈ ಕಾಣಿಕೆ ಹಣವನ್ನು ಕದಿಯೋದಕ್ಕೆ ಹೇಗೆ ಪ್ಲಾನಿಂಗ್ ನಡೆದಿತ್ತು ಅನ್ನೋದಕ್ಕೆ ಕೆಲ ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ. ಇದು SITಯ ತನಿಖೆಯನ್ನು ಬಲಪಡಿಸ್ತಾ ಇದೆಯಾ? ಎಷ್ಟು ಮುಳುವಾಗುತ್ತೆ ಈಗ ಬಂಧಿತರಿಗೆ ಅಂತ? ಹೌದು ಪ್ರತಿಮಾ, ರಾಮ ಮಂದಿರದ ಏನು ಕಾಣಿಕೆ ಹಣವನ್ನು ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ತನಿಖೆಯನ್ನು ಮಾಡ್ತಾ ಇದೆ. ಈಗಾಗಲೇ 8 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ 4 ಮಂದಿ ಆರೋಪಿಗಳು ಸತತವಾಗಿ ಹಣವನ್ನು ಪ್ಲಾನ್ ಮಾಡಿ ಕದೀತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಅವರನ್ನು ಹೆಚ್ಚುವರಿ ವಿಚಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ನ ಅನುಮತಿಯನ್ನು ಪಡೆದು ಅವ್ರನ್ನ ವಿಚಾರಣೆಯನ್ನು ಮಾಡಲಾಗ್ತಿದೆ. ಮತ್ತು ಅವರಿಂದ ಹೆಚ್ಚೆಚ್ಚು ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತಿದೆ. ಅವರು ಹೇಗೆ ಹಣವನ್ನು ಕದೀತಾ ಇದ್ರು ಅಂದರೆ ಒಬ್ಬರೇ
ಪ್ಲಾನ್ ಮಾಡಿಕೊಂಡು ಈ ಹಣವನ್ನು ಕದಿಲಿಕ್ಕೆ ಬರೋದಿಲ್ಲ. ಸಂಘಟಿತವಾಗಿ ಕಾಣಿಕೆ ಹಣವನ್ನು ಕದಿಯುವಂತಹ ವ್ಯವಸ್ಥೆಯನ್ನು ಅವ್ರು ಮಾಡ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತು CCTVಯನ್ನು ಮರೆಮಾಚೋದು ಹೇಗೆ, ಭದ್ರತಾ ಸಿಬ್ಬಂದಿಯ ತಪಾಸಣೆಯನ್ನು ತಪ್ಪಿಸೋದು ಹೇಗೆ, ಮತ್ತು ಆ ಹಣವನ್ನು ಎಲ್ಲಿ ಬಚ್ಚಿಡುವಂತಹದ್ದು, ಬಚ್ಚಿಟ್ಟು ಹಣವನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು, ಈ ರೀತಿ ಎಲ್ಲ ಪ್ಲ್ಯಾನನ್ನು ಸಂಘಟಿತವಾಗಿ ಮಾಡ್ಕೊಳ್ತಿದ್ರು. ಮತ್ತು ಹಣವನ್ನು ಹೇಗೆ ಹಂಚ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಅವರು ಪ್ಲ್ಯಾನ್ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತದೆ. ಒಂದಷ್ಟು ಆಘಾತಕಾರಿ ಅಂಶಗಳು ಕೂಡ ಗೊತ್ತಾಗ್ತಾ ಇದೆ. ಮತ್ತು ಈ ಒಂದು ಟ್ರಸ್ಟ್ನ ಸದಸ್ಯರೇನಿದ್ದಾರೆ ಇವರ ಒಂದು ಆಶೀರ್ವಾದವು ಕೂಡ ಅವರ ಮೇಲಿತ್ತು. ಇವರ ಒಂದು ಕುಮ್ಮಕ್ಕಿನಿಂದಲೇ ಈ ಒಂದು ಕಾಣಿಕೆ ಹಣವನ್ನು ಕದಿಯುವಂತಹ ಪ್ರಯತ್ನಗಳಾಗಿದ್ದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರಲ್ಲಿ ಬಹುಮುಖ್ಯವಾಗಿ ಈಗಾಗಲೇ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತರಾಯ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮತ್ತೊಬ್ಬ ಸದಸ್ಯ ಅನಿಲ್ ಮಿಶ್ರಾ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿರುವಂತಹದ್ದು. ಖಜಾಂಚಿ ಅವರು ಸಂಪೂರ್ಣವರ ಹೊಣೆಯನ್ನು ಹೊರಬೇಕು ಇದರಲ್ಲಿ ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಖಜಾಂಚಿ ಅಂತಂದ್ರೆ ಇಡೀ ರಾಮ ಮಂದಿರದ ಟ್ರಸ್ಟ್ನ ಹಣ ನಿರ್ವಹಣೆ ಅವರ ಕೈಯಲ್ಲೇ ಇರುತ್ತೆ. ಎಷ್ಟು ಹಣ ಬಂತು, ಎಲ್ಲೆಲ್ಲಿ ಖರ್ಚಾಗ್ತಾ ಇದೆ, ಈ ಎಲ್ಲ ರೀತಿಯಾದಂತಹ ಮಾಹಿತಿ ಅವರಲ್ಲೇ ಇರುತ್ತೆ. ಮತ್ತು ಅದರ ನೇತೃತ್ವವನ್ನು ಅವರೇ ಕೂಡ ವಹಿಸಿರ್ತಾರೆ. ಗೋವಿಂದ ದೇವ್ ಗಿರಿ ಅವರು ಖಜಾಂಚಿ ಆಗಿದ್ರು ಟ್ರಸ್ಟ್ನ. ಆದರೆ ಅವರು ಇರ್ತಿದ್ದಂಥದ್ದು ಪುಣೆಯಿಂದ ಅವರು ಅಯೋಧ್ಯೆಗೆ ಆಗಾಗ ಬರ್ತಿರ್ಲಿಲ್ಲ. ಅಯೋಧ್ಯೆಯಲ್ಲಿ ಟ್ರಸ್ಟ್ನಲ್ಲಿ ಏನೇನಾಗ್ತಿದೆ, ಕಾಣಿಕೆ ಹಣದ ಹುಂಡಿಯಲ್ಲಿ ಎಣಿಕೆ ಹೇಗಾಗ್ತಿದೆ, ಏನು ಲೋಪಗಳಾಗ್ತಿದೆ ಅನ್ನುವಂಥದ್ರ ಬಗ್ಗೆ ಅವರು ಗಮನವನ್ನೇ ಕೂಡ ಹರಿಸ್ತಿರ್ಲಿಲ್ಲ. ಮತ್ತು ಅವರು ಪುಣೆಯಲ್ಲಿ ಪ್ರವಚನ ಕೊಟ್ಕೊಂಡಿರ್ತಿದ್ರು. ಅಯೋಧ್ಯೆಗೆ ಆಗಾಗ ಭೇಟಿಯನ್ನು ಕೊಡ್ತಿದ್ರು, ತಿಂಗಳಿಗೊಮ್ಮೆ ಭೇಟಿಯನ್ನು ಕೊಟ್ಟು ಮತ್ತೆ ಅವರು ವಾಪಸ್ ಪುಣೆಗೆ ಬರ್ತಿದ್ರು. ಹೀಗಾಗಿ ಇವರು ಸರಿಯಾದಂತಹ ಮ್ಯಾನೇಜನ್ನು ಮಾಡಲಿಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಗೋವಿಂದ ದೇವ್ ಗಿರಿ ಅವರೀಗ ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಪದೇ ಅವರು ಅಯೋಧ್ಯೆಗೆ ಹೋಗಕ್ಕಾಗ್ತಿಲ್ಲ, ಅಯೋಧ್ಯೆಯಲ್ಲೇ ಹೆಚ್ಚು ಅವರು ಸಮಯವನ್ನು ಕಳೆಯಕ್ಕಾಗ್ತಿಲ್ಲ. ಅವರು ಈ ರೀತಿಯಾದಂತಹ ಲೋಪ ಮಾಡಿದ್ರಿಂದನೇ ಕಳ್ಳತನಕ್ಕೆ ಅವಕಾಶ ಮಾಡಿಕೊಟ್ಟಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿರೋದ್ರಿಂದ ಈಗ ಅವರು ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನುವಂತಹ ಮಾತು ಕೇಳಿ ಬಂದಿದೆ. ಈಗ ಅವರ ರಾಜೀನಾಮೆಯನ್ನ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಟ್ರಸ್ಟ್ನ ಒಳಗೂ ಕೂಡ ಸದಸ್ಯರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಆದ್ರೆ ಅವರು ರಾಜೀನಾಮೆ ಕೊಡುವ ನಿರ್ಧಾರಕ್ಕೆ ಗೋವಿಂದ ದೇವ್ ಗಿರಿ ಅವರು ಬಂದಿದ್ದಾರೆ ಅನ್ನುವಂಥದ್ದು. ಆದ್ರೆ ಅಧಿಕೃತವಾಗಿ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್. ಕೋಡುಬಳೆ ಅಂದ್ರೆ ಅಡುಕಲೆ.